ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತು ಕನ್ನಡಿಗರ ಸೇವೆ ಮಾಡಬೇಕು ಅಂತಂದ್ರೆ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಇವತ್ತಿನ ವಿಡಿಯೋದ ವಿಚಾರ SEP ಟೆಕ್ನಿಕ್ ನಿಂದ ಕೋಟಿಗಟ್ಟಲೆ ಹಣವನ್ನು ಗಳಿಸಿ. SEP ಅಂತಂದ್ರೆ ನಿರ್ದಿಷ್ಟವಾದ ಒಂದು ಮೊತ್ತವನ್ನು ನಿರ್ದಿಷ್ಟವಾದ ಒಂದು ದಿನಾಂಕದಂದು ನಿರ್ದಿಷ್ಟವಾದ ಒಂದು ಸೆಟ್ ಆಫ್ ಷೇರುಗಳಲ್ಲಿ ಹಾಕ್ತಾ ಬರೋದು. 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ ಅಂತ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ. 5 ವರ್ಷಕ್ಕಿಂತ ಕಮ್ಮಿ ಮಾಡಿದ್ರೆ ಲಾಸು ಆಗ್ಬೋದು, ಪ್ರಾಫಿಟು ಆಗ್ಬೋದು. 5 ವರ್ಷದ ಮೇಲೆ ನಮ್ಮ ಅಂಕಿಅಂಶ ಮತ್ತು ಸಂಶೋಧನೆ ಹೇಳುತ್ತೆ ಗ್ಯಾರಂಟಿ ಪ್ರಾಫಿಟ್ ಆಗುತ್ತೆ. 10 ವರ್ಷಕ್ಕೆ ಒಳ್ಳೆ ಪ್ರಾಫಿಟ್, 15 ವರ್ಷಕ್ಕೆ ಚೆನ್ನಾಗಿ ಪ್ರಾಫಿಟ್ ಬರುತ್ತೆ, 20-25 ವರ್ಷಕ್ಕೆ ಬಂಪರ್ ಪ್ರಾಫಿಟ್ ಬರುತ್ತೆ. ನಾವು ಯಾರಿಗೂ ಕೂಡ ಊಟ ಬಟ್ಟೆ ಬಿಟ್ಟು ಎಲ್ಲ ಹಣನ ಷೇರು ಮಾರುಕಟ್ಟೆಯಲ್ಲಿ ಹಾಕಿ ಅಂತ ಹೇಳೋದಿಲ್ಲ. ಮೇ ಬಿ ನೀವು ಒಂದು 5,000 10,000 ತಿಂಗಳು ಹಾಕೊಂಡ್ಬರ್ತೀರಿ. ಉಳಿದ ಹಣವನ್ನು ನಿಮ್ಮ ಜೀವನದ ಖರ್ಚಿಗಾಗಿ ಬಳಸ್ಕೋಬಹುದು, ಮತ್ತೆ ಲೈಫನ್ನು ಎಂಜಾಯ್ ಕೂಡ ಮಾಡ್ಬೋದು. ಈಗ ಬಹಳಷ್ಟು ಜನರದೊಂದು ಡೌಟ್ ಏನು ಅಂತಂದ್ರೆ, ನಾನು ಷೇರು ಮಾರುಕಟ್ಟೆ ಲೋಯೆಸ್ಟ್ ಇದ್ದಾಗ ತಗೊಂಡ್ಬಿಡ್ತೇನೆ ಎಲ್ಲಾ ಷೇರುಗಳನ್ನು, ಹೈಯೆಸ್ಟ್ ಇದ್ದಾಗ ಸೇಲ್ ಮಾಡ್ತೇನೆ. ಆ ತರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತೋರಿಸ್ಲಿಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದೇವೆ. ಉದಾಹರಣೆಗೆ ICICI ಬ್ಯಾಂಕಿನ 1 ವರ್ಷದ ಗ್ರಾಫ್ ನೋಡಿ. ಹೈಯೆಸ್ಟ್ 1 ವರ್ಷದಲ್ಲಿ 867, ಲೋಯೆಸ್ಟ್ 630, ಇವತ್ತಿನ ರೇಟು 713. ಎಲ್ಲರೂ ಕೂಡ ಹೇಳಲಿಕ್ಕಾಗಲ್ಲ 630ಕ್ಕೆ ತಗೊಳ್ತೀನಿ, ಯಾಕಂದ್ರೆ ಮೇಲಕ್ಕೆ ಹೋದ್ಮೇಲೆ ಗೊತ್ತಾಗುತ್ತೆ ಕೆಳಗೆ ಲೋಯೆಸ್ಟ್ ಇದೆ ಅಂತ, ಮೇಲಿಂದ ಕೆಳಗೆ ಬಂದ್ಮೇಲೆ ಗೊತ್ತಾಗುತ್ತೆ ಇದೇ ಹೈಯೆಸ್ಟ್ ಅಂತ. ಅದನ್ನ ನಾವು ಟೈಮಿಂಗ್ ದ ಮಾರ್ಕೆಟ್ ಅಂತ ಕರಿತೇವೆ. ICICI ಬ್ಯಾಂಕ್ ನಲ್ಲಿ ಯಾರಾದ್ರೂ ಒಬ್ರು ಏನೂ ಯೋಚನೆ ಮಾಡದೆ ಮತ್ತು ಏನೂ ಶಂಕೆ ಇಲ್ಲದೆ ಪ್ರತಿ ವರ್ಷ ಒಂದಷ್ಟು ಹಣವನ್ನು, ಪ್ರತಿ ತಿಂಗಳು ಒಂದಷ್ಟು ಹಣವನ್ನು ಹಾಕೊಂಡು ಹೋಗ್ತೀನಿ ಅಂತಂದ್ರೆ SEP ವ್ಯಾಲ್ಯೂಸ್ ನೋಡಿ 22 ವರ್ಷದಲ್ಲಿ ನಿಮಗೆ 2000 ಇಸ್ವಿನಲ್ಲಿ 27 ರೂಪಾಯಿ ಇತ್ತು ಆವರೇಜು, 2001ರಲ್ಲಿ ಮತ್ತೆ 16, 2002ರಲ್ಲಿ 26, 2003ರಲ್ಲಿ ಬಂಪರ್. ಇಷ್ಟು ದಿವಸ ತಗೊಂಡಿದ್ದಲ್ಲ ಆಲ್ಮೋಸ್ಟ್ 3 ಟೈಮ್ಸ್ ಮತ್ತು ಟ್ವೈಸ್ ಆಗೋಯ್ತು. ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಮತ್ತೆ 2005ರಲ್ಲಿ ICICI ಬ್ಯಾಂಕ್ ಮತ್ತೆ ಪುನಃ ಡಬಲ್ ಆಯ್ತು. ಈ ರೀತಿ ನೀವು ಹಣವನ್ನು ಹಾಕೊಂಡು ಹೋಗ್ತೀನಿ ಅಂತಂದ್ರೆ ಬೇಕಾದಷ್ಟು ದುಡ್ಡಿದೆ. ನಮ್ಮ ಕಾರ್ಯಾಗಾರಗಳಲ್ಲಿ ಇದರ ಬಗ್ಗೆ ಬೇಕಾದಷ್ಟು ಮಾಹಿತಿಯನ್ನು ಕೊಡ್ತೇವೆ, ಮತ್ತೆ ನಿಜವಾದ ಪ್ರಾಫಿಟ್ ಅನ್ನು ಕೂಡ ಪಡೆಯಬಹುದು. ಇನ್ನೊಂದು ಉದಾಹರಣೆ ಕೊಡ್ಲಿಕ್ಕೆ, ಅಲ್ಟ್ರಾಟೆಕ್ ಸಿಮೆಂಟು ಹೈಯೆಸ್ಟ್ 8,269, ಲೋಯೆಸ್ಟ್ 5,157, ಇವತ್ತಿನ ರೇಟು 5,468. ನೀವೇನಾದ್ರೂ 18 ವರ್ಷ ಪ್ರತಿ ವರ್ಷ ಹಾಕೊಂಡೋಗಿದ್ರೆ 2004ರಲ್ಲಿ 340, 2006ರಲ್ಲಿ ಆಲ್ಮೋಸ್ಟ್ 3 ಟೈಮ್ಸ್, ಮತ್ತೆ ಪುನಃ 2012ರಲ್ಲಿ ಆಲ್ಮೋಸ್ಟ್ ಪುನಃ ಡಬಲ್ ಆಗಿದೆ. ಈಗ ಇನ್ನೂ ಒಂದು ಲೆಕ್ಕವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ICICI ಬ್ಯಾಂಕ್ ನಲ್ಲಿ ವಾರ್ಷಿಕವಾಗಿ 20,000 SEP ಅಂತಂದ್ರೆ ತಿಂಗಳಿಗೆ ಒಂದಂದಾಜು 1,800 ರೂಪಾಯಿ ಅಂತ ಇಟ್ಕೊಂಡ್ರೆ ನೀವು ಹಾಕಿದ ಹಣ 23 ವರ್ಷಗಳ ಬಳಿಕ 4,60,000. ಈಗ ಮಾಡ್ಕೊಂಡ್ರೆ 36,61,000 ಬರ್ತಾ ಇದೆ. 16.53% ವರ್ಕೌಟ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟು ಸ್ಟಾರ್ಟ್ ಆಗಿದ್ದು 2004ರಲ್ಲಿ. ನೀವೇನಾದ್ರೂ ಪ್ರತಿ ವರ್ಷ 20,000 ಹಾಕೊಂಡು ಹೋಗಿದ್ರೆ ಇವತ್ತಿನವರೆಗೆ ಇನ್ವೆಸ್ಟ್ಮೆಂಟ್ 3,80,000, ಮಾರ್ಕೊಂಡ್ರೆ 17,51,000 ಬರ್ತಾ ಇದೆ. 15.64% ವರ್ಕೌಟ್ ಆಗಿದೆ. ಬ್ಯಾಂಕಿನಲ್ಲಿ ಬರೋದು ಕೇವಲ 5, ಇಲ್ಲಿ 15-16% ಬಂದಿದೆ. ನಾನು ಹೇಳ್ತಾ ಇರೋದ್ರದ್ದು ಸಾರಾಂಶ ಏನು ಅಂತಂದ್ರೆ, ನಮ್ಮ ಕಾರ್ಯಾಗಾರದಲ್ಲಿ ನಿಮಗೆ ನಾವು ಈ SEP ಟೆಕ್ನಿಕ್ ಅನ್ನ ಚೆನ್ನಾಗಿ ಹೇಳ್ಕೊಡ್ತೇವೆ. ನಿಮಗೆ ದೇವರು ಸನ್ಮಂಗಳವನ್ನು ಕರುಣಿಸಲಿ. ನಮಸ್ಕಾರ.